ಬೆಳಗಾವಿಯ ಬಿಮ್ಸ್ನ ಐಸಿಯುನಲ್ಲಿ ಕರೆಂಟ್ ಕೈಕೊಟ್ಟಿದ್ದು ಸುಮಾರು 20 ನಿಮಿಷಗಳ ಕಾಲ ಕತ್ತಲಲ್ಲೇ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಳಗಾವಿ ಬಿಮ್ಸ್ನಲ್ಲಿ ಕರೆಂಟ್ ಕೈಕೊಟ್ಟಿದೆ. ಮೊಬೈಲ್ ಟಾರ್ಚ್ ಅನ್ನು ಹಿಡಿಕೊಂಡು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಿದ್ದಾರೆ. ಐಸಿಯುನಲ್ಲೂ ಸಹ ಕರೆಂಟ್ ಕಟ್ ಆಗಿದೆ. ಹೀಗಾಗಿ ರೋಗಿಗಳಿಗೆ ಢವಢವ ಶುರುವಾಗಿತ್ತು. 20 ನಿಮಿಷ ವಿದ್ಯುತ್ ಕಡಿತ ಹಿನ್ನೆಲೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಬೆಳಗಾವಿಯ ಬಿಮ್ಸ್ನ ಐಸಿಯುನಲ್ಲಿ ಕರೆಂಟ್ ಕೈಕೊಟ್ಟಿತ್ತು. ಸುಮಾರು 20 ನಿಮಿಷಗಳ ಕಾಲ ಕತ್ತಲಲ್ಲೇ ರೋಗಿಗಳು ಕಾಲ ಕಳಿಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ರೋಗಿಗಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಮೊಬೈಲ್ ಟಾರ್ಚ್ ಅನ್ನು ಹಿಡ್ಕೊಂಡು ಬಿಮ್ಸ್ನ ವೈದ್ಯಕೀಯ ಸಿಬ್ಬಂದಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮಾಡಿದ್ದಾರೆ. 20 ನಿಮಿಷಗಳ ಕಾಲ ಅಲ್ಲಿ ಕರೆಂಟ್ ಇರಲಿಲ್ಲ. 20 ನಿಮಿಷದ ನಂತರ ವಿದ್ಯುತ್ ಬಂದಿತ್ತು. ಆಮೇಲೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ನಾರ್ಮಲ್ ವಾರ್ಡ್ನಲ್ಲೂ ಅಲ್ಲ, ಐಸಿಯುನಲ್ಲೂ ಸಹ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಇದು ಬೆಳಗಾವಿಯ ಬಿಮ್ಸ್ನ ಕರ್ಮಕಾಂಡ. ರೋಗಿಗಳು ಪರದಾಡಬೇಕಾಯಿತು ಅಂದರೆ ಎಮರ್ಜೆನ್ಸಿ ಎಲ್ಲ ಇರುತ್ತೆ. ಈ ವೇಳೆನಲ್ಲೂ ಸಹ ಅಲ್ಲಿ ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಟಾರ್ಚ್ ಹಿಡ್ಕೊಂಡು ಪೇಷಂಟ್ಸ್ಗೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪವರ್ ಕಟ್ ಅವರಿಗೆ 20 ನಿಮಿಷ ಅಲ್ಲಿ ಪವರೇ ಇರಲಿಲ್ಲ. ಎಷ್ಟೊತ್ತ ಸರ್ ಲೈಟ್ ಹೋಗಿ? ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ನೋಡಿ. ಮೊಬೈಲ್ ಟಾರ್ಚ್ನಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕಾರಣ ಅಲ್ಲಿ 20 ನಿಮಿಷ ಕರೆಂಟೇ ಇರಲಿಲ್ಲ, ಪವರ್ ಸಪ್ಲೈ ಇರಲಿಲ್ಲ. ಹೀಗಾಗಿ ಟ್ರೀಟ್ಮೆಂಟ್ ಕೊಡೋದು ಅನಿವಾರ್ಯ. ಹೀಗಾಗಿ ಅವರು ಟಾರ್ಚ್ ಮೂಲಕ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟರು. ಇದು ಕೇವಲ ನಾರ್ಮಲ್ ಕನ್ಸಲ್ಟೇಷನ್ ವಿಭಾಗದಲ್ಲಿ ಅಲ್ಲ, ಐಸಿಯುನಲ್ಲೂ ಸಹ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಅಂದರೆ ಎಮರ್ಜೆನ್ಸಿ ವಾರ್ಡ್ನಲ್ಲೂ ಸಹ ಇದೇ ರೀತಿಯ ಪರಿಸ್ಥಿತಿ. ಹೀಗಾಗಿ ರೋಗಿಗಳು ಪರದಾಡಿದ್ರು, ಕುಟುಂಬಸ್ಥರು ಆತಂಕದಲ್ಲಿ ಇದ್ರು.